ಸ್ಟೇಜ್ ಮೇಲೆ ಗನ್ಮೆನ್ನು ಮಿಕ್ಕಿದವರೆಲ್ಲ ಕೆಪಿಸಿಸಿ ಯೂತ್ ಕಾಂಗ್ರೆಸ್ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಬಿಟ್ಟು ಮಿಕ್ಕಿದವರೆಲ್ಲ ಕೆಳಗಡೆ ಇಳಬೇಕು. ಶಿಸ್ತಿಲ್ಲ ಅಂದ್ರೆ ಯಾವ ನಿಮ್ದು ಆಫೀಸ್ ಬೇರೆಸ್ ಎಲ್ಲ ಅವರೆಲ್ಲ ಎಲೆಕ್ಷನ್ ಗೆದ್ದವ್ರೆ. ಎಲ್ಲ ಗನ್ಮೆನ್ನು ಬೇರೆಯವರೆಲ್ಲ ಕೆಳಗಡೆ ಇಳಿಬೇಕು. ಅಲ್ಲಿವರೆಗೂ ನಾವು ಭಾಷಣ ಮಾಡಲ್ಲ. ಈ ಕಡೆನೂ ಹೇಳ್ತಾ ಇದ್ದೀನಿ, ಪದಾಧಿಕಾರಿಗಳು ಬಿಟ್ಟು ಮಿಕ್ಕಿದೆಲ್ಲ ಕೆಳಗಡೆ ನಿಂತ್ಕೊಳ್ಳಿ. ಅಲ್ಲಿ ಚೀನಿದಾಗ ಹೋಗಿ ಕೂತ್ಕೊಳ್ಳಿ ನೀವು. ನಾನು ಮಾತಾಡೋವರೆಗೂ 5 ನಿಮಿಷ 10 ನಿಮಿಷ ಏನು ಮಾತಾಡ್ತೀನಿ ಕೇಳಿ ಸುಮ್ಮನೆ. ನಿಮ್ಮ ಡಿ ಕೆ ಎಲ್ಲ ಆಮೇಲೆ ಮಾಡೋರಂತೆ. ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಅರಿವಿದೆ. ಸ್ವಲ್ಪ ಇರಿ ಬಂಧುಗಳೇ, ನಾನು ಕಿರ್ಚಬೇಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲ ಇದನ್ನ ಕೆಳಗಡೆ ಇಳಿಸಿ ಕೆಳಗಡೆ ಎಲ್ಲ. ಯಾವ ಬೋರ್ಡು ಬೇಡ, ನಿಮ್ಮ ಬೋರ್ಡು ಯಾವ ಬೋರ್ಡು ಬೇಡ, ಇಳಿಸಿ ಕೂತ್ಕೊಳ್ಳಿ. ಎಲ್ಲ ಚೇರ್ ಇದೆ ಕೂತ್ಕೊಳ್ಳಿ. ಎಲ್ಲ ಹೊರಗಡೆ ಯಾರು ಬಂದಿಲ್ಲ ಎಲ್ಲ ವಿಡಿಯೋ ಹಾಕೊಂಡು ನೋಡ್ತಾ ಇದ್ದಾರೆ. ನಾನು ಏನು ಮಾತಾಡ್ತೀನಿ ಅನ್ನೋದು ಕೇಳಬೇಕು, ಶಿಸ್ತಿರ್ಬೇಕು. ನೋಡಿ ಇವರು ಟಿವಿಯವರು ಡೈರೆಕ್ಟು ಬರೀ ಫೋಟೋ ಮಾತ್ರ ಸ್ಟೇಜ್ ನೇನು ತೋರ್ಸಕ್ ಹೋಗ್ಬಿಡಿ. ನೀವು ಬರೀ ಏನ್ ಮಾತಾಡ್ತಾ ಇದೀವಿ ಅದನ್ನ ತೆಗಿರಿ. ಆ ಸ್ಟೇಜ್ ನ ತೆಗಿರೋರು ಯಾರದು? ಬರೀ ನಿಮ್ ಸ್ಟೇಜ್ ತೋರ್ಸ್ಕೊಂಡು ಕೂತ್ಕೊಳಕ್ ಹೋಗ್ಬಿಡಿ. ಸ್ಟೇಜ್ ಆಯ್ತು, ಎಲ್ಲರನ್ನೂ ತೋರ್ಸಕ್ ಆಗಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕ್ರೆ. ಮಧ್ಯ ಮಾತಾಡೋದು ಬೋರ್ಡ್ ಎಲ್ಲ ಇಳಿಸಿ ಕೆಳಗಡೆ. ಇಳಿಸೋನ್ ಯಾರು? 40 ಬೋರ್ಡ್ ಇಳಿಸೋ ಕೆಳಗಡೆ, ಇಳಿಸೋ ಕೆಳಗಡೆ. ಗೊತ್ತು, ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷದ ಪೂಜೆ ಮಾಡೋದ್ ಕಲೀರಿ ನೀವೆಲ್ಲ.